ಬಿಗ್ ಬಾಸ್ 45ನೇ ಸಂಚಿಕೆ ಪ್ರಾರಂಭದಲ್ಲಿ ಲಕ್ಸುರಿ ಬಜೆಟ್ ಟಾಸ್ಕ್ ನ ಮುಂದಿನ ಹಂತವಾಗಿ ಹೃದಯಗಳ್ಳರು ಎಂಬ ಟಾಸ್ಕ್ ಅನ್ನು ಕೊಡುತ್ತಾರೆ. ಆ ಪ್ರಕಾರ ಬಿಗ್ ಬಾಸ್ ಎಲ್ಲ ಜೋಡಿಗಳಿಗೂ ಹಾರ್ಟ್ ಶೇಪ್ ಕಾರ್ಡ್ಸ್ ಗಳನ್ನು ಕೊಡುತ್ತಾರೆ. ಅದನ್ನು ಅವರು ಮನೆಯ ಬೇರೆ ಬೇರೆ ಜಾಗಗಳಲ್ಲಿ ಬಚ್ಚಿಡಬೇಕಾಗುತ್ತದೆ. ಬೇರೆ ಜೋಡಿಗಳು ಅವುಗಳನ್ನು ಹುಡುಕಬೇಕಾಗುತ್ತದೆ. ಟಾಸ್ಕ್ ನ ಕೊನೆಯಲ್ಲಿ ಯಾವ ಜೋಡಿಯ ಬಳಿ ಅತಿ ಹೆಚ್ಚು ಹಾರ್ಟ್ಸ್ ಗಳು ಇರುತ್ತವೆಯೋ ಅವರು ಟಾಸ್ಕ್ ನ ವಿಜೇತರಾಗುತ್ತಾರೆಂದು ಬಿಗ್ ಬಾಸ್ ತಿಳಿಸುತ್ತಾರೆ. ಆ ಪ್ರಕಾರ ಮೊದಲು ಎಲ್ಲಾ ಜೋಡಿಯ ಸದಸ್ಯರು ತಮ್ಮ ತಮ್ಮ ಹಾರ್ಟ್ಸ್ ಗಳನ್ನು ಮನೆಯ ಬೇರೆ ಬೇರೆ ಜಾಗಗಳಲ್ಲಿ ಬಚ್ಚಿಡುತ್ತಾರೆ. ನಂತರ ಎಲ್ಲಾ ಸದಸ್ಯರು ಹಾರ್ಟ್ಸ್ ಗಳನ್ನು ಹುಡುಕಲು ಶುರು ಮಾಡುತ್ತಾರೆ. ಪ್ರಥಮ್ ಮತ್ತು ಶಾಲಿನಿ ಮೊದಲ ಹಾರ್ಟ್ ಸಿಕ್ಕಿದ್ದಕ್ಕೆ ಕುಣಿದು ಕುಪ್ಪಳಿಸುತ್ತಾರೆ. ಇಡೀ ಮನೆಯನ್ನು ಹುಡುಕಿ ಜಾಲಾಡಿದ ನಂತರ ಎಲ್ಲಾ ಜೋಡಿಗಳಿಗೂ ಒಂದಷ್ಟು ಹಾರ್ಟ್ಸ್ ಗಳು ಸಿಗುತ್ತವೆ. ಈ ಮಧ್ಯೆ ಬಿಗ್ ಬಾಸ್ ರಾಗಿ ಬೀಸೋಣ ಬಾ ಎಂಬ ಇನ್ನೊಂದು ಟಾಸ್ಕ್ ಅನ್ನು ಕೊಡುತ್ತಾರೆ. ಇದರ ಪ್ರಕಾರ ಗಾರ್ಡನ್ ಏರಿಯಾದ ಬೀಸುವ ಕಲ್ಲಿನ ಮೇಲೆ ಎಲ್ಲ ಜೋಡಿಗಳು ರಾಗಿಯನ್ನು ಬೀಸಿ ಪುಡಿ ಮಾಡಬೇಕಾಗುತ್ತದೆ. ಈ ಟಾಸ್ಕ್ ನ ಕೊನೆಯಲ್ಲಿ ಶಾಲಿನಿ ಮತ್ತು ಪ್ರಥಮ್ ಹೆಚ್ಚಿನ ರಾಗಿಯನ್ನು ಬೀಸಿ ಟಾಸ್ಕ್ ನ ವಿಜೇತರಾಗುತ್ತಾರೆ. ಸಂಜೆ ತನ್ನ ಕ್ಯಾಪ್ಟನ್ಸಿ ಮುಗಿಯುವವರೆಗೆ ಸಲ್ವಾರ್ ಹಾಕಿಕೊಂಡು ಹಣೆಗೆ ಬೊಟ್ಟು ಇಟ್ಟುಕೋ ಎಂದು ಭುವನ್ ಅವರು ಸಂಜನಾಗೆ ಹೇಳುತ್ತಾರೆ. ಇನ್ನೊಂದೆಡೆ ಕೀರ್ತಿಗೆ ಅದ್ಭುತವಾಗಿ ಆಡಿದ್ದೀರಾ ಎಂದು ಪ್ರಥಮ್ ಅವರು ಶ್ಲಾಘಿಸುತ್ತಾರೆ. ಪ್ರಥಮ್ ಯಾಕೆ ಹೀಗೆ ಹೇಳುತ್ತಾರೆಂದರೆ ಕೀರ್ತಿ ಅವರ ಹಾರ್ಟ್ಸ್ ಮೋಹನ್ ಮತ್ತು ಶೀತಲ್ ಅವರಿಗೆ ಸಿಕ್ಕಿರುತ್ತದೆ. ಆದರೆ ಇದು ಕೀರ್ತಿ ಅವರಿಗೆ ಗೊತ್ತಾಗುವುದಿಲ್ಲ. ರಾತ್ರಿ ಕೀರ್ತಿ ಅವರಿಗೆ ಈ ವಿಷಯ ಗೊತ್ತಾಗುತ್ತದೆ. ಅವರು ಇಟ್ಟ ಜಾಗದಲ್ಲಿ ಹಾರ್ಟ್ಸ್ ಇರುವುದಿಲ್ಲ. ಹೋಗಿ ಮನೆ ಎಲ್ಲ ಸದಸ್ಯರನ್ನು ಕೇಳಿದಾಗ ಮೋಹನ್ ಮತ್ತು ಶೀತಲ್ ತಮಗೆ ಸಿಕ್ಕಿದೆ ಎಂದು ಹೇಳುತ್ತಾರೆ. ಆದರೆ ರೂಲ್ ಬುಕ್ಕಿನಲ್ಲಿ ಹಾರ್ಟ್ಸ್ ನ ಜೋಪಾನ ಮಾಡುವುದು ಸದಸ್ಯರ ಬುದ್ಧಿವಂತಿಕೆ ಬಿಟ್ಟ ವಿಷಯವಾಗಿರುವುದರಿಂದ ಮೋಹನ್ ಮತ್ತು ಶೀತಲ್ ಹಿಂತಿರುಗಿಸುವುದಿಲ್ಲ. ಹಾಗೆ ಕೀರ್ತಿಯವರು ಕೂಡ ಕೇಳುವುದಿಲ್ಲ. ಆದರೆ ಸಂಜನಾ ತುಂಬಾ ಬೇಜಾರು ಮಾಡಿಕೊಳ್ಳುತ್ತಾರೆ ಮತ್ತು ಕೀರ್ತಿಯವರು ಕೂಡ ತಾನು ಹಾರ್ಟ್ಸ್ ಗಳಿಸಲು ತುಂಬಾ ಶ್ರಮ ವಹಿಸಿದೆ ಎಂದು ಬೇಜಾರಾಗುತ್ತಾರೆ. ಕೊನೆಯಲ್ಲಿ ಪ್ರಥಮ್ ಅದು ತನ್ನ ಮುಂದೆ ಅರ್ಧ ಗಂಟೆ ಇತ್ತು, ಆದರೆ ಕೀರ್ತಿ ಕಷ್ಟಪಟ್ಟಿರುವುದರಿಂದ ತಾನು ಎತ್ತಿಕೊಳ್ಳಲಿಲ್ಲ ಎಂದು ಶಾಲಿನಿಗೆ ಹೇಳುತ್ತಾರೆ. ಇನ್ನೂ ಹೆಚ್ಚಿನ ಅಪ್ಡೇಟ್ಸ್ಗಾಗಿ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಲು ಮರೆಯದಿರಿ.